ಪ್ರತಾಪನ ಆರ್ಥಕ ಹೆಚ್ಚಿಗೆ ಆಗ್ತದೆ. ಹೇಗಾದ್ರೂ ಮಾಡಿ ಅವನಿಗೆ ನಮ್ಮ ಬಲೆಯಲ್ಲಿ ಸೇರಿಸಿಕೊಳ್ಳಲೇಬೇಕು. ಇವತ್ತು ಅವನಿಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿ ಆ ಪಾರ್ಟಿಯಲ್ಲಿ ನಮ್ಮ ಜೊತೆ ಅವನನ್ನ ಸೇರಿಸಿಕೊಂಡು ಅವನು ನಮ್ಮ ಜೊತೆ ಸೇರಲ್ಲ ಅಂದ್ರೆ ನಮಗೆ ಇನ್ನೂ ಆನೆ ಖಂಡಿತವಾಗಿ ನಮ್ಮ ಎಲ್ಲ ಕಾರ್ಯಗಳು ಕೂಡ ಸಕ್ಸಸ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ರೆ ಡಾಕ್ಟರ್, ಆ ಇನ್ಸ್ಪೆಕ್ಟರ್ ನಮ್ಮ ಮಾತಿಗೆ ಹೋಗ್ತಾನಂತ ನನಗಂತೂ ಅನ್ಸುದಿಲ್ಲ. ಯಾಕಂದ್ರೆ ಅವರನ್ನು ನೋಡಿದ್ರೆ ತುಂಬಾ ಸ್ಟ್ರಿಕ್ಟ್ ಇದ್ದಂಗೆ ಕಾಣ್ತಾರೆ. ಹಣ ಹೆಂಡ ಹೆಣ್ಣು ಈ ಮೂರು ಬಂದ್ರೆ ಎಂತ ಸ್ಟ್ರಿಕ್ಟ್ ಆಫೀಸರ್ ಆದ್ರೂ ಕೂಡ ಊರಿಗೆ ಯಾರಿದೆ. ಒಂದ್ ವೇಳೆ ಈ ನಮ್ಮ ಅಸ್ತ್ರಕ್ಕೆ ಒಪ್ಪದೆ ಹೋದ್ರೆ ಅಂತಿಮ ಅಸ್ತ್ರ ಇದೆಯಲ್ಲ. ಹಲೋ, ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಬನ್ನಿ, come on, let us join and enjoy. ನಾನಿಲ್ಲಿ ಬಂದಿರೋದು ನಿಮ್ಮ ಜೊತೆ ಎಂಜಾಯ್ ಮಾಡೋದಕ್ಕಲ್ಲ, ಮಾಡೋದಕ್ಕೆ. ಅದು ನಮ್ಮನ್ನು ಏನ್ ತಮಾಷೆ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಇನ್ಸ್ಪೆಕ್ಟರ್, ನಾವು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಈ ಪಾರ್ಟಿನ ಅರೇಂಜ್ ಮಾಡಿದ್ರೆ ನೀವು ನೋಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡೋ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ ಇನ್ಸ್ಪೆಕ್ಟರ್. ಫ್ರೆಂಡ್ಶಿಪ್ ಅದು ನಿಮ್ಮ ಜೊತೆ ವೇಷಕ್ಕೋ ನಾವರ ಅವ್ರ ಜೊತೆಗೆ ಯಾರಾದರೂ ಫ್ರೆಂಡ್ಶಿಪ್ ಮಾಡ್ತಾರ? ರಾವಣ ಹೀರ ಕ್ರೂರ ಮೃಗ ಜೊತೆಗೆ ಯಾರಾದರೂ ಫ್ರೆಂಡ್ಶಿಪ್ ಮಾಡ್ತಾರ? ಅಂದ್ರೆ ನಮ್ಮನ್ನ ನೀವು ಕ್ರೂರ ಮೃಗಗಳ ತರ ನೋಡ್ತಾ ಕ್ರೂರ ಮೃಗಗಳು ನೀವು. ಈ ಸಮಾಜ ಎದುರಿಗೆ ಸಮಾಜೋದ್ಧಾರಕರಂತೆ ಸೋಗೆ ಹಾಕಿ ಮೆರೆಯುತ್ತಾ ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಸಮಾಜದ ಜನರ ಬಲಿ ತೆಗೆದುಕೊಳ್ಳುವ ಗೋಮುಖ ವ್ಯಾಪಾರ ನೀವು. ಡಾಕ್ಟರ್ ಭರದ್ವಾಜ್, ನೀವು ನಿಮ್ಮ ಈ ಇಬ್ಬರ ಫ್ರೆಂಡ್ಗಳ ಜೊತೆ ಸೇರಿ ನೋಡ್ತಾ ಇರೋ ಕಲ್ಯಾಣ ಕಾರ್ಯದ ಇಡೀ ಲಿಸ್ಟೇ ನನ್ನ ಹತ್ರವಿದೆ. ಅದಕ್ಕೆ ತಕ್ಕ ಸಾಕ್ಷಿಯು ನನ್ನಲ್ಲಿದೆ. ಸೊ ನೀವಾಗಿಯೇ ನನ್ನ ಜೊತೆಗೆ ಬರ್ತೀರೋ ಅಥವಾ ಬೇಡಿ ಹಾಕಿಕೊಂಡು ಎಳೆದುಕೊಂಡು ಏನ್ ಹೇಳ್ತಾ ಇದ್ದೀರ? ಅಲ್ಲ ರೀ, ಪ್ರತಿದಿನ ಆಸ್ಪತ್ರೆಗೆ ಬರೋ ನೂರಾರು ಬಡಬಗ್ಗರಿಗೆ ಉಚಿತವಾಗಿ ಔಷಧಿಯನ್ನ ಕೊಡೋದು ತಪ್ಪೇನ್ರಿ? ತುರ್ತು ಕಾಲದಲ್ಲಿ ಆಸ್ಪತ್ರೆಗೆ ಬರುವಂತ ಹತ್ತಾರು ಪೇಷಂಟ್ಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡೋದು ತಪ್ಪೇನ್ರಿ? ಅಷ್ಟಲ್ಲದೆ ಸಮಾಜದಲ್ಲಿ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಅದು ತಪ್ಪೇನ್ರಿ? ಸಮಾಜ ಸೇವೆ ಅದು ನೀವು ಯಾಕೆ ಮಾಡ್ತಾ ಇದ್ದೀರ ಅನ್ನೋದು ಚೆನ್ನಾಗಿ ಗೊತ್ತು. ಈ ಸಮಾಜದ ಕಣ್ಣಿಗೆ ಮಣ್ಣಿನ ಜೊತೆಗೆ ಈ ಸಮಾಜದಲ್ಲಿ ಗಣ್ಯರು ಅಂತ ಅನ್ನಿಸುತ್ತಪ್ಪ. ಈ ಸಮಾಜ ಸುಧಾರಕನ ಸೋಗಿನ ಹಿಂದೆ ನೀವು ನಡೆಸ್ತಾ ಇರೋ ಕಳ್ಳ ವ್ಯವಹಾರದ ಮುಚ್ಚಳಕ್ಕೆ ಇನ್ನು ಉಚಿತ ಶಸ್ತ್ರಚಿಕಿತ್ಸೆ ಅಂದ್ರಲ್ಲ, ಅದು ನಿಮ್ಮ ಕಳ್ಳ ವ್ಯವಹಾರದ ಒಂದು ಭಾಗ. ನಿಮ್ಮ ಹತ್ತಿರ ಬರುವ ರೋಗಿಯನ್ನು ಇಲ್ಲದ ರೋಗ ಇದೆ ಎಂದು ಅವರನ್ನು ಹೆದರಿಸಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಎಂದು ಅವರನ್ನು ನಂಬಿಸಿ ಆಪರೇಷನ್ ಮಾಡುವಾಗ ಅವರ ಕಿಡ್ನಿಯನ್ನು ಕದ್ದು ಹೊರ ದೇಶಕ್ಕೆ ಮಾರಿ ಲಕ್ಷಾಂತರ ರೂಪಾಯಿ ಹಣ ಗಳಿಸ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂತೂ ನೀವು ನಮ್ಮ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರಿ ಅಂತ ಆಯ್ತು. ಸರಿ, ಈಗ ನೇರವಾದ ವಿಷಯಕ್ಕೆ ಬರೋಣ. ಇನ್ಸ್ಪೆಕ್ಟರ್, ನೀವು ತಿಳಿದುಕೊಂಡಿರುವ ನಮ್ಮ ಬಗ್ಗೆ ಈ ವಿಷಯನ ನಿಮ್ಮ ಬ್ರೇನ್ ಎಂಬ ಕಂಪ್ಯೂಟರ್ ಇಂದ ಹಾಕಿ ನಮ್ಮ ಜೊತೆ ನೀವು ಬರೋದಕ್ಕೆ ಬರ್ತೀರಾ? Shut your mouth. ನೀವು ಕೊಡೋ ಲಕ್ಷ್ಯ ಎಂಬ ಭಿಕ್ಷೆಗೆ ಪವಿತ್ರವಾದ ಕರ್ತವ್ಯಕ್ಕೆ ದ್ರೋಹ ಬಗ್ಗೆ ಮೂರ್ಖ ನಾನಲ್ಲ. ಕರ್ತವ್ಯವೇ ದೇವರು, ಕಾಯಕವೇ ಕೈಲಾಸವೆಂದು ತಿಳಿದು ಕರ್ತವ್ಯ ಸಲುವಾಗಿ ನನ್ನ ಪ್ರಾಣವನ್ನೇ ಮುಡಿಪಾಗಿಸುತ್ತೇನೆ.
ಬದಿಗಿಟ್ಟು ಎಷ್ಟು ಲಕ್ಷ ಬೇಕು ಅನ್ನೋದನ್ನ ಹೇಳಿಬಿಡಿ. ಇನ್ಸ್ಪೆಕ್ಟರ್, ಇದೇ ರೀತಿ ಡೈಲಾಗ್ ಹೊಡೆದು ಕೊನೆಗೆ ಹಣ ಕಂಡ ಕೂಡಲೇ ಕಣ್ಣು ಸುರಿಸುತ್ತಾ ಹಣದ ಬೆನ್ನು ಹತ್ತಿ ಹೋದ ವಿದ್ಯಾವಂತರು ತುಂಬಾ ನೋಡಿದ್ದೇವೆ. ನೀವು ಕೂಡ ಅಂತವರೇ ಆದ್ರೆ ನಾವು ಕೊಡುವ ಲಕ್ಷಗಳನ್ನು ತೆಗೆದುಕೊಂಡು ನಿಮ್ಮ ಪಾಡಿಗೆ ನೀವು ಇರಿ, ನಮ್ಮ ಪಾಡಿಗೆ ನಮಗೆ ಬಿಟ್ಕೊಡಿ. ಯಾವ ಸಮಾಜಕ್ಕೆ ಕಂಟಕಪ್ರಾಯವಿರುವ ನಿಮ್ಮಂಥ ಗೋಮುಖ ವ್ಯಾಘ್ರನನ್ನು ಹೀಗೆ ಬಿಟ್ಟರೆ ಅಪಾಯ ತಪ್ಪಿದಲ್ಲ. ಅದಕ್ಕೆ ಜೈಲು ಎಂಬ ಗೋನಿನಲ್ಲಿ ಹಾಕಿದ ಸಲುವಾಗಿ ನಾನಿಲ್ಲಿ ಬಂದಿರೋದು. ನಡೆಯ ನನ್ನ ಜೊತೆ. ಇನ್ಸ್ಪೆಕ್ಟರ್, ಈ 3 ಸಿಂಹಗಳನ್ನ ಬಂದು ಸುಡಬಹುದು ಇದುವರೆಗೂ ಸಿದ್ಧಾಗಿಲ್ಲ. ಮತ್ತೆ ನಮ್ಮನ್ನ ಬಂಧಿಸೋ ಧೈರ್ಯ ಇದುವರೆಗೂ ಯಾರು ಮಾಡಿಲ್ಲ. ಇನ್ಸ್ಪೆಕ್ಟರ್, ಒಂದು ವೇಳೆ ನೀವು ನಮ್ಮನ್ನ ಬಂಧಿಸಕ್ಕೆ ಬಂದ್ರೆ ನಿಮ್ಮನ್ನ ನೀರಿನ ಜಾಗ ಟ್ರಾನ್ಸ್ಫರ್ ಮಾಡ್ಬಿಡ್ತೇವೆ. ಪ್ರಾಣಕ್ಕೆ ಹೆದರಿ ಪವಿತ್ರವಾದ ಕರ್ತವ್ಯಕ್ಕೆ ದ್ರೋಹಕ್ಕೆ ನಾನಲ್ಲ. ನಿಮ್ಮಂಥವರನ್ನು ಚಟ್ಟಿ ನಿಲ್ಲುತ್ತಾನೆ. ಒಟ್ಟಿ ಬಂದ ಚಟ್ಟಿ ನಾನು. ಆಕೈವರನ್ನ ಬೇಡಿ. ಹಲೋ ಸರ್. ಹಾ ಸರ್, ನಾನು ಯಶೋಕ್ ಮಾತಾಡ್ತಾ ಇರೋದು. ಹಾ ಇಂಥ ದುಷ್ಟ ಕೂಡಿದ ಜೊತೆಗೆ ಭ್ರಷ್ಟ ರಾಜಕಾರಣಿಗಳು ಕೈ ವಿಳಾಸದಲ್ಲೇ ನಮ್ಮ ದೇಶ ಇಂದು ಅಧೋಗತಿಯಾಗಿದೆ. ನಾವು ಕೆಲಸ ಮಾಡಲ್ಲ, ಮಾಡೋರನ್ನು ಬಿಡೋದಿಲ್ಲ. ಇನ್ಸ್ಪೆಕ್ಟರ್, ಈಗಲಾದ್ರೂ ಅರ್ಥವಾಯ್ತಲ್ವಾ ಈ ತ್ರಿಮೂರ್ತಿಗಳ ಪವರ್ ಏನು ಅಂತ? ಭ್ರಷ್ಟ ರಾಜಕಾರಣಿಗಳ ಅಭಯ ಹಸ್ತದ ನೆರಳಿನಲ್ಲಿ ನಿಂತು ಅಟ್ಟಹಾಸ ಗೈಯಬೇಡ್ರು. ಕಾನೂನಿನ ಕೈ ಎಷ್ಟು ಉದ್ದ ಇದೆ ಎಂದು ನಿಮಗಿನ್ನೂ ಗೊತ್ತಿಲ್ಲ. ಇಂದಲ್ಲ ನಾಳೆ ನಿಮ್ಮೂರ ಕೈಗೆ ಇಡೇ ಬೇಡಿ ತೊಡಿಸಿ ನ್ಯಾಯದ ತೂಗುಗತ್ತಿಯ ಮನೆಗೆ ನಿಲ್ಲಿಸಲಿಲ್ಲ. ನನ್ನ ಹೆಸರು ಇನ್ಸ್ಪೆಕ್ಟರ್ ಪ್ರತಾಪನೇನಲ್ಲ. ಇನ್ಸ್ಪೆಕ್ಟರ್ ಹೋಗು. ಯಾಕೋ ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲ, ತುಂಬಾ ಜೋರನ್ನೇ ಇದ್ದಾರೆ. ಸರಿಯಾದ ಸಮಯಕ್ಕೆ ಒಳ್ಳೆ ಕೆಲಸ ಮಾಡಿ. ಹಾ, ಮೊನ್ನೆ ದುಬೈಗೆ ನಾವು ಕಳಿಸಿದ್ವಲ್ಲ, ಇನ್ನೂ ಪೇಮೆಂಟ್ ಆಗಿಲ್ಲ. ಯಾಕೆ? ಆ ಬಾಸೇ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಪೇಮೆಂಟ್ ಕೊಡ್ಬೇಕಂತ. ಅವರು ಕೂಡ ನಮ್ಮ ಜೊತೆ ಕೂಡಿ ವೆರಿ ಗುಡ್. ಹಾಗಾದ್ರೆ ಅದೇ ನೋಡಿ ಒಂದೇ ಬಿಟ್ರು. ದುಬೈನಿಂದ ನಮಗಾಗಿ ಬಂದಿದ್ದೀರಾ? ನಿಮ್ಮನ್ನ ಭೇಟಿಯಾಗಿ ಬಹಳ ಸಂತೋಷ. ಮೊನ್ನೆ ಲಿಫ್ಟರ್ ಮೂಲಕ ನಿಮಗೆ ಕಳಿಸ್ಕೊಟ್ಟ ಮಾಲಿನ ಪೇಮೆಂಟ್ ಇನ್ನೂ ಆಗಿಲ್ಲ. ನಮಗೆ ಸ್ವಲ್ಪ ಪೇಮೆಂಟಿನ ಅರ್ಜೆಂಟ್ ಇತ್ತು. ತೆಗಿದ್ದೇನೆ. ವೆರಿ ಗುಡ್. 75% ಎಷ್ಟು ತೆಗೀನಿ? ಎಸ್, ಇಂಡಿಯನ್ ನಲ್ಲಿ 4 ಕೋಟಿ ರೂಪಾಯಿ ಇದೆ.
ಮಿಸ್ಟರ್ ಲಿಪ್ಟನ್, ಬಾಕಿ ಅಮೌಂಟನ್ನು ನೆಕ್ಸ್ಟ್ 10 ಡೇಸಲ್ಲಿ ಪೇಮೆಂಟ್ ಮಾಡ್ತೇನೆ. ವೆರಿ ಗುಡ್ ಬಾಸ್. ಇದೇ ತರ ನೀವು ನಮಗೆ ಪೇಮೆಂಟ್ ಮಾಡ್ತಾ ಇರಿ, ನಾವು ನಿಮಗೆ ಮಾಲ್ ಕಳಿಸ್ತಾ ಇರ್ತೀವಿ. ದುಬೈದವರು ನಂಬಕ್ಕಾಗಲ್ಲ. ಸರಿ ಇದೆಯಲ್ವಾ? ವೆರಿ ಗುಡ್, ವೆರಿ ಗುಡ್. ನಿಮಗಾಗಿ ಒಂದು ನೈಸ್ ಡ್ಯಾನ್ಸ್ ಅನ್ನ ಅರೇಂಜ್ ಮಾಡಿದ್ದೇವೆ. ಪಾರ್ಟಿ ಅಂತೂ ನಡೀತಾ ಇದೆ. ಬನ್ನಿ, ಲೆಟ್ ಅಸ್ ಜಾಯಿನ್ ಅಂಡ್ ಎಂಜಾಯ್. ವೆರಿ ನೈಸ್.